ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನೊಂದು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 4ರಿಂದ 5 ಕಡ್ಡಿಯಷ್ಟು ಕರಿಬೇವು ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ದಾಸವಾಳ ಎಲೆ ಹಾಗೂ ಒಂದು 5-6 ದಾಸವಾಳ ಹೂವು, ಹಾಗೆ ಒಂದು 2-3 ಎಲೆ ಸೀಬೆ ಚಿಗುರು ತೊಗೊಂಡಿದ್ದೀನಿ. ಅಲೋವೆರಾ ಹಾಕಬೇಕಿತ್ತು, ಮಿಸ್ ಆಗಿದೆ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಫಸ್ಟು ನೀಟಾಗಿ ತೊಳ್ಕೊಳ್ಳೋಣ. ನೀಟಾಗಿ ತೊಳ್ಕೊಂಬಿಟ್ಟು ಅದು ಸ್ವಲ್ಪ 1-2 ಸ್ಪೂನಷ್ಟು ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಇದು ಹಾಕೋದ್ರಿಂದ ಹೇರು ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಅಂದರೆ ಸಾಫ್ಟ್ ಫೀಲ್ ಅನಿಸುತ್ತೆ. ಜೊತೆಗೆ ತಲೆಯಲ್ಲಿ ಹೊಟ್ಟಿದ್ರೆಲ್ಲ ಹೋಗುತ್ತೆ. ಅಂದರೆ ಏನು ಗೊತ್ತಾ, ಹಾಕಿದ ತಕ್ಷಣ ರಿಸಲ್ಟ್ ಗೊತ್ತಾಗಲ್ಲ. ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇರಬೇಕು. ವೀಕ್ಲಿ 2 ಸಲ ಅಥವಾ ತಿಂಗಳಿಗೆ ಒಂದು 4 ಸಲ ಈ ಥರ ಹಾಕ್ತಾಯಿದ್ರೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಇದೆಲ್ಲ ನ್ಯಾಚುರಲ್ ಆಗಿ ಯಾವುದೇ ರೀತಿ ಕೆಮಿಕಲ್ ಇಲ್ದಿರೋಂಥ ತಗೊಂಡಿರೋ ವಸ್ತುಗಳಲ್ವ. ಸೊ ಹೇರ್ ಗ್ರೋತು ಕೂಡ ಆಗುತ್ತೆ. ನಿಮ್ಮ ಹತ್ರ ಇದ್ದರೆ ಮೆಹಂದಿ ಸೊಪ್ಪು ಕೂಡ ಹಾಕ್ಬೋದು, ಅದು ತುಂಬ ತಂಪು. ಈಗ ದಾಸವಾಳ ಎಲೆ ಮತ್ತು ದಾಸವಾಳ ಸೊಪ್ಪು ಸ್ವಲ್ಪ ಲೋಳೆ ಅಂಶ ಇರೋದ್ರಿಂದ ಕೂದಲಿಗೆ ಸಾಫ್ಟ್ನೆಸ್ ಕೊಡುತ್ತೆ. ನೋಡಿ, ನಾನು ಇದನ್ನು ಸೋದಿಸ್ಕೊತೀನಿ. ಯಾಕೆ ಗೊತ್ತಾ, ಅದರಲ್ಲಿ ಸಣ್ಣ ಸಣ್ಣ ಹೊಟ್ಟು ಥರ ಸಿಗುತ್ತೆ. ಅದನ್ನು ಹಾಗೆ ಹಾಕ್ಕೊಂಡ್ರೆ ಸ್ನಾನ ಮಾಡಿದ ನಂತರ ಕೂಡ ಅದು ಉದುರುತ್ತೆ. ಆದ ಕಾರಣ ಸೋದಿಸ್ಕೊಂಡು ಅಪ್ಲೈ ಮಾಡ್ಕೊತೀನಿ. ನಾನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ತಲೆಗೆ ಹಚ್ಕೊಂಡು 1 ಅವರ್ ಬಿಟ್ಟಿದ್ದೆ. 1 ಅವರ್ ಬಿಟ್ಟ ನಂತರ ವಾಶ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ, ಹೇರ್ ಪ್ಯಾಕ್ ಹಾಕಿದ ತಕ್ಷಣ ಎಲ್ರಿಗೂ ರಿಸಲ್ಟ್ ಗೊತ್ತಾಗಲ್ಲ. ಈಗ ಒಬ್ಬೊಬ್ಬರು ಹೇರ್ ಲೆಂತು ಮತ್ತು ಹೇರ್ ಸ್ಟ್ರಕ್ಚರ್, ಕೆಲವರಿಗೆ ಸ್ಮೂತು, ಕೆಲವರಿಗೆ ಕರ್ಲಿ, ಕೆಲವ್ರಿಗೆ ವೇವಿ, ಈ ಥರ ಎಲ್ಲ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಅದು ಟೈಮ್ ತೊಗೊಳ್ಳುತ್ತೆ. ಈಗ ಗ್ರೋತ್ ಆಗಬೇಕಂದ್ರೂ ನಾವು ಮೇಲೆ ಏನು ಅಪ್ಲೈ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಒಳಗಡೆ ಏನು ತೊಗೊತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್. ಇವಾಗ ತುಂಬ ಕೆಲವರು ನೀರು ಕುಡಿಯೋದು ಕಡಿಮೆ ಇರುತ್ತೆ. ಸೊ ನೀರು ಕುಡಿಬೇಕು. ಹಾಗೆ ಚಿಕನ್ ಅಂತೆ, ಮೊಟ್ಟೆ, ಇದೆಲ್ಲ ತೊಗೊತಾ ಇರಬೇಕು. ಅಂದರೆ ರೆಗ್ಯುಲರಾಗಿ ಅಲ್ಲ ಅಂದರೂ ವೀಕ್ಲಿ ಒನ್ಸ್ ಹಂಗೆಲ್ಲ ತೊಗೊತಿದ್ರೆ ಹೇರ್ ಚೆನ್ನಾಗಾಗುತ್ತೆ. ನೋಡಿ, ಮೇನ್ ಆಯಿಲ್ ಅಪ್ಲೈ ಮಾಡ್ಕೊಬೇಕು. ನಂದು ರಿಸಲ್ಟ್ ಲಾಸ್ಟಿಗೆ ಈ ಥರ ಬಂತು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.